ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಮತ್ತೆ ದುಪ್ಪಟ್ಟಾಗಿದೆ. ಸರ್ವೆ ಕಾರ್ಯದಲ್ಲೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪ್ರಮಾದ ಎಸಗಿದ್ದಾರೆ. ರೈತರ ಬೆನ್ನಿಗೆ ಚೂರಿ ಹಾಕುವಂತೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಎಂದು ಒತ್ತಾಯಿಸಿ ಶಿವಮೊಗ್ಗದಲ್ಲಿ ಈ ದಿನ ಹೋರಾಟ ನಡೆಸಲಾಯಿತು. ಮದನ್ ಗೋಪಾಲ್ ವರದಿ ಜಾರಿಗೆ ತಂದ್ರೆ ಶರಾವತಿ ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತದೆ, ಆದರೆ ಸರ್ಕಾರ ರೈತರ ಬೆನ್ನಿಗೆ ಚೂರಿ ಹಾಕುವ ಕಾರ್ಯ ಮಾಡ್ತಾ ಇದೆ ಎಂದು ಮಲೆನಾಡು ಹೋರಾಟ ಸಮಿತಿಯ ತೀನಾ ಶ್ರೀನಿವಾಸ್ ದೂರಿದರು. ಸ್ವಲ್ಪ ಸೈಡ್ ಇದ್ಕೊಂಡ್ರಿ ಸೈಡಿಗೆ. ಆಡಳಿತ ವ್ಯವಸ್ಥೆಗೆ ರಾಜ್ಯಕ್ಕೆ ಬೆಳಕು ನೀಡಿದ ರೈತರಿಗೆ ಮೋಸ ಮಾಡುತ್ತಿರುವ ಅಧಿಕಾರಿಗಳಿಗೆ ಸಂತ್ರಸ್ತರ ನ್ಯಾಯಯುತ ಹೋರಾಟಕ್ಕೆ, ನಮ್ಮ ಭ್ರಷ್ಟ ಅಧಿಕಾರಿಗಳ ನೀತಿಗೆ ಭಾರತ್ ಮಾತಾ ಕಿ ಬೇಕೇ ಬೇಕು, ಬೇಕೇ ಬೇಕು. ಅದ್ರ ಮಧ್ಯ ಎರಡು ಸಂತ್ರಸ್ತರ ಸಮಸ್ಯೆ ಬಗ್ಗೆ ರಾಜ್ಯ ಸರ್ಕಾರ ಕಳೆದ ವರ್ಷ ಒಂದು ಮಧ್ಯಂತರ ಅರ್ಜಿಯನ್ನು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿತ್ತು. ಸುಪ್ರೀಂ ಕೋರ್ಟು ಏನು ಆದೇಶ ಮಾಡಿದೆ ಮಧ್ಯಂತರ ಅರ್ಜಿ ಬಗ್ಗೆ ಅಂದರೆ, ಈ ವರ್ಷದ ಜನವರಿ 20ರೊಳಗೆ ರಾಜ್ಯ ಸರ್ಕಾರದ ಅಧಿಕಾರಿಗಳು, ಕೇಂದ್ರ ಸರ್ಕಾರದ ಅಧಿಕಾರಿಗಳು ಕಾರ್ಯದರ್ಶಿಗಳ ಮಟ್ಟದಲ್ಲಿ ಕೂತು ಒಂದು ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಒಂದು ಪ್ರಯತ್ನ ಮಾಡಿ ಅಂತ ಆದೇಶ ಕೊಟ್ಟಿತ್ತು. ಆ ಆದೇಶ ಇವತ್ತು ಕಾರ್ಯಗತ ಮಾಡೋದಕ್ಕೆ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆ, ಕಂದಾಯ ಇಲಾಖೆಯವರು ಕೇಂದ್ರ ಸರ್ಕಾರಕ್ಕೂ ಗಮನಕ್ಕೆ ತಂದು ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಏನು ತಪ್ಪನ್ನ ಮಾಡ್ತಾ ಇದ್ದಾರೆ ಸರ್ವೆ ಕೆಲಸದಲ್ಲಿ ಅಂದರೆ, ಜಂಟಿ ಸರ್ವೆ ಮಾಡುವಾಗ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗ, ಕಾಗೋಡು ತಿಮ್ಮಪ್ಪನವರು ಸ್ಪೀಕರ್ ಆದಾಗ, ಜೊತೆಗೆ ಪ್ರಧಾನ ಕಾರ್ಯದರ್ಶಿ ಅವರಾದಂಥ ಮದನ್ ಗೋಪಾಲ್ ಅವರಿದ್ದಾಗ 9,400 ಎಕರೆಯನ್ನು ಕಂದಾಯ ಇಲಾಖೆಗೆ ಡಿನೋಟಿಫಿಕೇಶನ್ ಮಾಡೋಂಥ ಆದೇಶವನ್ನು ರಾಜ್ಯ ಸರ್ಕಾರ ಮಾಡಿತ್ತು. ಆ ಆದೇಶ ಏನು ಅವಾಗ ರಾಜ್ಯ ಸರ್ಕಾರ ಮಾಡಿತ್ತು, ಆ ಆದೇಶದಲ್ಲಿದ್ದವ್ರದ್ದೇ ಭಾಳ ಜನರದ್ದು ಈಗ ಸರ್ವೆ ಕಾಲದಲ್ಲಿ ಹೊಸ ಬ್ಲಾಕ್ಗಳು ಅಂತ ಹೇಳಿ ಅರಣ್ಯ ಇಲಾಖೆಯ CCF, ರಾಜ್ಯದ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ದೊಡ್ಡ ಪ್ರಮಾದವನ್ನು ಮಾಡಿದ್ದಾರೆ. ಹಲವಾರು ಜನ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ನಾನು ಕೇಳಿದೆ, ಇದು ಎಲ್ಲ ಅನುಮತಿ ಇಲ್ಲದೆ ರಾಜ್ಯ ಸರ್ಕಾರ ಡಿನೋಟಿಫಿಕೇಶನ್ ಇಲಾಖೆ ಮುಳುಗಡೆ ಸಂತ್ರಸ್ತರಿಗೆ ಪತ್ರ ಕೊಟ್ಟಿದ್ದಾರೆ. ಅದು ಖಾತೆ ಆಗಿದೆ, ಕೆಲವರಿಗೆ ಕೋಡಿನೂ ಆಗಿದೆ, ಮಾಡಕ್ಕೆ ಮಾಡಿದ್ದಾರೆ. ಹಾಗಾಗಿ ಕೊಡ್ರಿ, DC ಕೊಡ್ರಿ, AC ಕೊಡ್ರಿ, ತಸತ್ತು ಒಂದು ತೀರ್ಮಾನ ಇವತ್ತು ಮಾಡಿಲ್ಲ. ಕೇವಲ ಅಲಿಯದೆ ಮುಳುಗಡೆ ಸಂತ್ರಸ್ತರಿಗೆ ಕೆಲಸ ಆಗಿದೆ. ರಾಜ್ಯದಲ್ಲಿ ಶರಾವತಿ ವಿದ್ಯುತ್ ಯೋಜನೆ ಪ್ರಾರಂಭ ಆದಾಗ ರಸ್ತೆ ಇದ್ದರೆ ನಾವು ಸಾಮಾನು ತಗೊಂಡು ಹೋಗೋಕೆ ಲಾರಿ ಕೊಡ್ತೀವಿ ಅಂದರೆ ಹೊತ್ಕೊಂಡು ಹೋಗ್ರಿ ಅಂತ ನೋಟಿಸ್ ಕೊಟ್ಟಿದ್ದು ನಮ್ಮ ರೈತರ ಹತ್ರ ಇದೆ. ರಾಜ್ಯದಲ್ಲಿ ಶರಾವತಿ ವಿದ್ಯುತ್ ಯೋಜನೆ ಮೊದಲು ರಾಜ್ಯದಲ್ಲಿ ವಿದ್ಯುತ್ ಉತ್ಪಾದನೆಯಾಗ 51% ವಿದ್ಯುತ್ತನ್ನು ನಮ್ಮ ಶರಾವತಿ ವಿದ್ಯುತ್ ಯೋಜನೆ ಉತ್ಪಾದನೆ ಮಾಡ್ತಾರೆ. ಸುಮಾರು 4.5 ಲಕ್ಷ ಕೋಟಿ ಆದಾಯ ಇವತ್ತು ವಿದ್ಯುತ್ ಯೋಜನೆಯಿಂದ ಬಂದಿದೆ. ಆದರೆ ಇವತ್ತು ತ್ಯಾಗ ಮಾಡಿದ ರೈತರಿಗೆ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಜನಪ್ರತಿನಿಧಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಹೋರಾಟ ಏನು ಮಾಡ್ತಿದ್ದೀವಿ ಅಂದರೆ, ಸಂಪೂರ್ಣವಾಗಿ ಶರಾವತಿ ಮುಳುಗಡೆ ಸಂತ್ರಸ್ತರ ಸಮಸ್ಯೆ ಬಗೆಹರಿಬೇಕು. ಮದನ್ ಗೋಪಾಲ್ ಅವರು ಅರಣ್ಯ